ವಿಷಯ ತಿಳಿತೆ. ಕೋಟೆ ಬಾಗಿಲು ನಿಂತಿದೆ ವೀರಣ್ಣ. ಏನಾಯ್ತು ಹೇಳು. ಏನೆಂದು ಹೇಳಿ ಪ್ರಭು? ಏನಿದರಂತ? ಏನಾಯಿತು? ಯಾರಾದರೂ ಬಲಿ ಕೊಟ್ಟರೆ? ಏನು ಹೇಳಲಿ ಪ್ರಭು, ಆಗಬಾರದ್ದು ಹಾಗೆ ಹೋಯ್ತು. ಏನಾಯ್ತು? ಏನಾಯ್ತು ಹೇಳು ವೀರಣ್ಣ. ಯಾರಾದರೂ ಬಲಿ ಕೊಟ್ಟರೆ? ಯಾರು ಬಲಿ ಕೊಡಲಿಲ್ಲ. ಪ್ರಕೃತಿ ದೇವಿಯೇ ತಾನೇ ಬಲಿ ತೆಗೆದುಕೊಂಡಳು. ಪ್ರಕೃತಿ ದೇವಿಯೇ ಬಲಿ ಕೊಟ್ಟಳು. ಹೇಳು ವೀರಣ್ಣ, ಯಾರು ಬಲಿ ಕೊಟ್ಟರು ಎಂದು? ಅಯ್ಯೋ, ಹೇಗೆ ಹೇಳಲಿ ಪ್ರಭು? ನಮ್ಮ ಲಕ್ಷ್ಮೀ ದೇವಿಯರು ದೈವಾಧೀನರಾದರು ಪ್ರಭು. ನನ್ನನ್ನು ಬಿಟ್ಟು ಹೋದೆಯ ಮಗಳೇ. ಎಂತ ಕಾರ್ಯ ಮಾಡಿಬಿಟ್ಟಿಯಮ್ಮ, ಎಂತ ಕಾರ್ಯ. ಈ ಮಾವನ ಹೆಸರು ಉಳಿಸಬೇಕು, ಈ ಗೌಡ ಸಂತಿನ ಹೆಸರನ್ನು ಉಳಿಸಬೇಕು ಎಂಬ ನೀನೇ ಬರಿದೆ ಬರಿಗೈದು. ವೀರಣ್ಣ, ರಾತ್ರಿ ನನ್ನ ಸೊಸೆಯನ್ನು ಬಾಯಿಗೆ ಬಂದಂತೆ ನಿಲ್ಲಿಸಿ ಹೊರ ನೂಕಿದೆ. ಇಂದು ಆ ಲಕ್ಷ್ಮಿಯೇ ನನ್ನ ವಂಶದ ಕೀರ್ತಿಯನ್ನು ಬೆಳಗಲು ತನ್ನನ್ನೇ ತಾನು ಬಲಿ ಕೊಟ್ಟಳು. ಲಕ್ಷ್ಮಿ, ಎಂತ ಕೆಲಸ ಮಾಡಿಕೊಂಡೆ ಮಗಳೇ, ಎಂತ ಕೆಲಸ ಮಾಡಿ. ನಿನ್ನ ಅತ್ತೆ ಬಂದು ನನ್ನ ಲಕ್ಷ್ಮಿಯಲ್ಲಿ ಎಂದರೆ ಏನೆಂದು ಉತ್ತರಿಸಲಿ ಮಗಳೇ. ನಿನ್ನ ಗಂಡ ಬಂದು ಅಪ್ಪಾಜಿ ಅಪ್ಪಾಜಿ ನನ್ನ ಲಕ್ಷ್ಮಿ ಎಂದರೆ ನಾನು ಏನೆಂದು ಹೇಳಲಿ ಲಕ್ಷ್ಮಿ. ಪ್ರಜೆಗಳೆಲ್ಲರೂ ಪ್ರಭು ನಮ್ಮ ಲಕ್ಷ್ಮೀ ದೇವಿಯವರು ಎಲ್ಲಿ ಎಂದರೆ ಏನೆಂದು ಹೇಳಲಪ್ಪ. ಲಕ್ಷ್ಮಿ, ಎಂತ ತ್ಯಾಗ ಮಾಡಿಬಿಟ್ಟಿಯಮ್ಮ. ವೀರಣ್ಣ, ನನ್ನ ಮುದ್ದು ಸೊಸೆ ಲಕ್ಷ್ಮಿ ನೋಡಬೇಕಾಗಿದೆ. ನಡೆ ವೀರಣ್ಣ. ಲಕ್ಷ್ಮಿ, ಲಕ್ಷ್ಮಿ, ಚೆನ್ನ ಚೆನ್ನ, ನನ್ನ ಲಕ್ಷ್ಮಿ, ನನ್ನ ಲಕ್ಷ್ಮಿ. ಲಕ್ಷ್ಮಿಗೆ ಏನಾಯ್ತು ಪ್ರಭು? ನಮ್ಮನ್ನು ಬಿಟ್ಟು ಹೊರಟು ಹೋದಳು ಚೆನ್ನ. ಸೋಮಯ್ಯ, ಕಂದ, ನಮ್ಮ ಲಕ್ಷ್ಮಿ, ನಮ್ಮ ಲಕ್ಷ್ಮಿ ಚಿನ್ನ ಈ ಮಾಮನ ಹೆಸರು ಉಳಿಸಬೇಕೆಂದು ತನ್ನನ್ನೇ ತಾನೇ ಬಲಿ ಕೊಟ್ಟಳು. ನಡಿ, ಆ ತಾಯಿಯನ್ನು ನೋಡಿ ಬರೋಣ. ಲಕ್ಷ್ಮಿ, 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 ಎಂತ ಕೆಲಸ ಮಾಡಿಕೊಂಡ ಮಗಳೇ ಲಕ್ಷ್ಮಿ. ನನ್ನ ಲಕ್ಷ್ಮಿ, ನನ್ನ ವಂಶದ ಭಾಗ್ಯ ಲಕ್ಷ್ಮಿ ನಮ್ಮನ್ನು ಬಿಟ್ಟು ಹೊರಟು ಹೋದಳು. ವೀರಣ್ಣ, 1337 ಈ ಸಂವತ್ಸರದಲ್ಲಿ ನನ್ನ ಲಕ್ಷ್ಮಿಯ ಸವಿನೆನಪಿಗಾಗಿ ನಾಡಿಗೆ ಶುಭವನ್ನು ಕೋರಿ ತನ್ನನ್ನೇ ಬಲಿಕೊಂಡ ಈ ಸ್ಥಳವನ್ನು ಕೋರಮಂಗಲ ಎಂದು ನಾಮಕರಣ ಮಾಡಿಬಿಟ್ಟು ಅವಳ ಸನ್ನಿಧಿಯಲ್ಲಿ ಲಕ್ಷ್ಮೀ ದೇವಾಲಯವನ್ನು ನಿರ್ಮಿಸಿ ಲಕ್ಷ್ಮೀ, ಲಕ್ಷ್ಮೀ,
ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಬಿಡಿದ್ರು ಬಸವಯ್ಯ. ಬಸವಯ್ಯ ಗಂಧ ಕುಮಾರ ಸೋಮಯ್ಯ, ಸಹಿಸಿಕೋ ಮಗನೇ. ನಮ್ಮೆಲ್ಲರನ್ನು ಬಿಟ್ಟು ತನ್ನನ್ನು ಶಾಶ್ವತವಾಗಿ ತನ್ನ ಹೆಸರು ಉಳಿಸಿ ಹೋದರು. ಅವಳ ತ್ಯಾಗವನ್ನು ನಾವು ಮರೆಯಲು ಸಾಧ್ಯವೇ? ಯಾವ ಜನ್ಮದ ಪುಣ್ಯವೋ ಇಂಥ ಸದ್ಗುಣಿ ಸೊಸೆಯನ್ನು ನಾವು ಸೊಸೆಯಾಗಿ ಪಡೆದೆವು. ಮಗಳೇ ಲಕ್ಷ್ಮಿ, ಲಕ್ಷ್ಮಿ. ಸೊಸೆಯ ಬಲಿಯ ನಂತರ 3 ವರ್ಷಗಳ ಕಾಲ ಭೀಕರ ಕ್ಷಾಮ ತಲೆದೋರಿ ಪ್ರಜೆಗಳು ಹಸಿವು ನೋವಿನಿಂದ ನರಳುತ್ತಿರುವಾಗ ಕೆಂಪೇಗೌಡ ಹಾಗೂ ವೀರಣ್ಣ ನಗರದ ಸುತ್ತಲೂ ಸುತ್ತುತ್ತಾ ಪರೀಕ್ಷೆ ಮಾಡುತ್ತಾ ಬರುತ್ತಿರ್ತಾರೆ. ಒಟ್ಟಿಗಿಲ್ಲ ಬಟ್ಟಿಗಿಲ್ಲ, ನೆಟ್ಟಿಗೆ ನಿಲ್ಲಕ್ಕೆ ಒಂದು ನೆಲೆನೂ ಇಲ್ಲ. 3 ವರ್ಷ ಮಳೆ ಬೆಳೆ ಇಲ್ಲದೆ ಬರಗಾಲ ಬಂದು ಬಡವ್ರನ್ನ ಭೂಗತ ಮಾಡಿ ಅರಮನೆಯಲ್ಲಿ ಇರೋರೇನೋ ಆನಂದವಾಗವ್ರೆ, ಮೃಷ್ಟಾನೇ ತಿಂತಾವ್ರೆ, ಅದ್ದೂರಿಯಾಗಿ ನಡೀತಾವ್ರೆ. ಆದ್ರೆ ಬಡವ್ರನ್ನ ಕೇಳೋರು ಯಾರು ಇಲ್ಲ ಅಂದ್ಮೇಲೆ, ಬಿದ್ದು ಒದ್ದಾಡ್ತಾ ಇರೋ ನಮ್ಮನ್ನು ಕೇಳೋರು ಯಾರು ಇಲ್ಲ ಅಂದ್ಮೇಲೆ ಈ ಬಡವ್ರ ಭಾಗಕ್ಕೆ ಕೆಂಪೇಗೌಡನೂ ಇಲ್ಲ, ಅವ್ರ ಅಪ್ಪನೂ ಇಲ್ಲ. ನಮ್ಮ ಪ್ರಭುಗಳ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವೆಲ್ಲೋ. ಪ್ರಭು ಯಾರಯ್ಯ ಪ್ರಭು? ತಾನು ಮಾತ್ರ ಪರಮಾನ್ನ ತಿನ್ಕೊಂಡು ನಮ್ಮನ್ನ ಪರದೇಶಿ ಮಾಡಿರೋನು ಅವನ್ಯಾವ ಸೀಮೆ ಪ್ರಭುನಯ್ಯ? ಚುಪಾಯಿ, ಪ್ರಭುಗಳ ಬಗ್ಗೆ ಇನ್ನೊಂದು ಮಾತಾಡಿದರು ಕೊಚ್ಚಾಗ್ತಿದೆ. ಬಡವರು ಬಡತನದಲ್ಲಿ ಬಿದ್ದು ಒದ್ದಾಡ್ತಾ ಇದ್ರೆ ಸುಖ ದುಃಖಕ್ಕೆ ಹರಿ ಓಲಾಡ್ತಾವನೇ ನೀನ್ ಕೆಂಪೇಗೌಡ. ಇನ್ನೊಂದು ಮಾತು ನಮ್ಮ ಪ್ರಜೆಗಳ ಮತ್ತು ನಮ್ಮ ಪ್ರಭುಗಳ ಬಗ್ಗೆ ಮಾತಾಡಿದರೆ ಸಾಕು ಕಂಡಿದ್ದೀನಿ ಸುಮ್ಕಿರಯ್ಯ. ಪ್ರಭು ಅಲ್ಲ, ನಮ್ಗೆ ಹೋಗಿ ಕೇಳೋನು ಯಾವನೂ ಇಲ್ವೇ? ರಂಗ ನಿಲ್ಲು. ಸಂಕಷ್ಟದಲ್ಲಿರುವ ಈ ಹಿರಿಯನನ್ನು ಒದಿಸಲು ಹೋಗಬೇಡ. ಪ್ರಜೆಗಳ ಸಂಕಷ್ಟವನ್ನು ತಿಳಿಯಲು ಮಾರುವೇಷದಿಂದ ನಾವೇ 3 ವರ್ಷದಿಂದ ಮಳೆ ಬೆಳೆ ಇಲ್ಲದೆ ಪ್ರಜೆಗಳು ಸಂಕಷ್ಟದಲ್ಲಿರುವ ನೋಡಿ ನಮ್ಮ ಹೃದಯ ಚೂರು ಚೂರಾಯಿತು. ಈ 3 ವರ್ಷದ ಮಳೆ ಬೆಳೆ ಸಂಕಷ್ಟದಿಂದ ಸಾಕ್ಷಾತ್ ದೇವರ ಕಂಡ ನಾವೇ ಸಾಕ್ಷಾತ್ ಏನು ಬಡತನ ಬಾಧೆ ತಡಿಲಾಗೆ ಈ ಇಳಿ ವಯಸ್ಸಿನಲ್ಲಿ ತಮ್ಮನ ಬಾಯಿ ಕೊಂದಂಗಾಗುತ್ತೆ. ಕೈ ಮುಗಿ ನನ್ನ ಸಂಸ್ಕೃತಿ ನಾನು ನೋಡಿಲ್ಲ. ಬೇಡ ನನ್ನಪ್ಪ, ನೀನು ನನ್ನ ತಂದೆಗೆ ಸಮಾನ. 3 ವರ್ಷದ ಭೀಕರ ಕ್ಷಾಮದಿಂದ ಈ ಸ್ಥಿತಿಯ ಪ್ರಭುವಾಗಿ ನಿಮ್ಮ ಸಂಕಷ್ಟವನ್ನು ಪರಿಹರಿಸಲು ಕೆಲವು ಸಮಯ ಮುಂದೆ ಅಂತ ದೊಡ್ಡ ಮಾತು ಯಾಕೆ ಆಡ್ತಿದ್ರು? ತಾವು ಸಾಕ್ಷಾತ್ ದೇವರು, ನಮ್ಮ ಪಾದ ನೀವೇ ದೇವರು, ನೀವೇ ಭಗವಂತ. ಇದರಿಂದ ನಿನ್ನ ಕಷ್ಟ ಪರಿಹಾರ ಆಗಬಹುದು. ಸ್ವಲ್ಪ ನಂತರ ಎಲ್ಲ ವ್ಯವಸ್ಥೆಯನ್ನು ಮಾಡುವುದು. ಹೋಗಿ ಬಾ ನನ್ನ ತಂದೆ. ಹಾಗಿದ್ದ ನೋಡಿ 3 ಕಾಲ ಆನಂದದಿಂದ ಮಾಡು, ಆನಂದದಿಂದ ಮಾಡು. ಈ ವೀರಕ್ಷಾಮ ಪರಿಹಾರ ಮಾಡುವುದಕ್ಕೆ ಏನಾದರೂ ಒಂದು ಯೋಜನೆಯ ಸಿದ್ಧತೆಯಾಗಬೇಕು ಪ್ರಭು. ಅಣ್ಣಯ್ಯ, ಕಂದಾಯವನ್ನು ಹೆಚ್ಚು ಮಾಡೋಣವೆಂದರೆ ಈಗಾಗಲೇ ಪ್ರಜೆಗಳು ಕ್ಷಾಮದಿಂದ ನೊಂದು ಬೆಂದಿದ್ದಾರೆ. ಹೌದು ಅಣ್ಣಯ್ಯ, ಕೆರೆ ನೀರನ್ನು ಕೆರೆಗೆ ಚೆಲ್ಲೋಣವೆಂದರೆ ಕೆರೆಯೂ ಸಹ ಬತ್ತಿ ನಿಂತಿದೆ. ಕೆರೆ ಕಟ್ಟೆಗಳಿಗೆ, ಗುಡಿ ಗೋಪುರಗಳಿಗೆ, ಅನ್ನದಾನ ಅರವೆಟ್ಟಿಗೆಗಳಿಗೆ, ಧರ್ಮ ಛತ್ರಗಳಿಗೆ ಖಜಾನೆಯ ಸಂಪತ್ತು ಕರಗಿ ಬಿಟ್ಟಿದೆ ಅಣ್ಣಯ್ಯ. ಈಗ ಏನು ಏರ್ಪಾಡು ಮಾಡೋದು ಅಣ್ಣಯ್ಯ? ನಾವೇ ಏನಾದರೂ ಆಲೋಚನೆ ಮಾಡಬೇಕು. ನಾವೇ ಬೈರವ ನಾಣ್ಯಗಳನ್ನು ಮುದ್ರಿಸಿ ಇದರಿಂದ ಪ್ರಜೆಗಳ ಸಂಕಷ್ಟವನ್ನು ಪರಿಹರಿಸಬಹುದು. ಆದರೆ
ವಿಜಯನಗರದ ಅನುಮತಿಯನ್ನು ಪಡೆಯಲೇಬೇಕು. ನಾವು ಅವರ ಮಾಂಡಲಿಕರಾದರೂ ನಮ್ಮ ಪ್ರಜೆಗಳ ಸೌಖ್ಯ ನಮಗೆ ಮುಖ್ಯ. ಆದ್ರೆ ವೀರಣ್ಣ, ಹೇಗಾದರಾಗಲಿ ಸಂಕಷ್ಟದಲ್ಲಿರುವ ಪ್ರಜೆಗಳ ಸಂಕಷ್ಟವನ್ನು ಪರಿಹರಿಸಬೇಕಾದುದು ನಮ್ಮ ಕರ್ತವ್ಯ. ಈಗಲೇ ಅವರಿಗೆ ಒಂದು ಒಪ್ಪಿಗೆಯ ಪತ್ರವನ್ನು ಶೀಘ್ರದಲ್ಲೇ ನಮಗೆ ಅಪ್ಪಣೆ ಕೊಡಬೇಕು. ಕಳಿಸಿಬಿಡು ವೀರಣ್ಣ. ಸರಿ. ಉಕ್ಕೇರಿದ ಸಿರಿಯಲ್ಲಿ ರೆಕ್ಕೆ ಬಿಚ್ಚಿ ಹಾರುತ್ತಿದ್ದ ಕೆಂಪೇಗೌಡ ಸಿಕ್ಕಿಬಿದ್ದ. ಮಂಗಳೋನ್ನತಿಯಲ್ಲಿ ಸಾಗುತ್ತಿದ್ದ ಕೆಂಪರಾಯ ಮುಗ್ಗರಿಸಿದ. ಬಹುರಾಜ್ಯಾಂಗದಲ್ಲಿ ಬೆರೆಯುತ್ತಿದ್ದ ಆ ಬೆಂಗಾಳೂರಿನವನು ಈಗ ಭಂಗನಾದ. ಏನ್ ಹೇಳ್ತಿದ್ರಿ ಜಗದೇವರಾಯರೇ? ಇಡೀ ಬೆಂಗಾಳೂರೇ ನಂಜಾವರಿಸಿ ಅಲ್ಲಿನವರೆಲ್ಲ ಅಂಜಿ ಕುಳಿತುಕೊಳ್ಳುವುದನ್ನು ನಾವು ಆಶಿಸಿದ್ದೇವೆ. ನಿಮ್ಮ ಮನ ಪಂಜರದಲ್ಲಿರುವ ಗೂಢಾರ್ಥವನ್ನು ಹೊರಗೆ ಬಿಡಿ ಜಗದೇವರಾಯರೇ. ಆ ಕೆಂಪೇಗೌಡ ಕನಲುವ ಕನಸನ್ನೇ ನಾವು ಕಾಣುತ್ತಿದ್ದೇವೆ. ಆದರೂ ಯಾವುದೋ ಕನಲುಗೂಡ ಸಂಭವಿಸುವ ಅನರ್ಥವೇನಾದರೂ ಹತ್ತಿರವಾಗುತ್ತಿದೆಯೇ? ಹೇಳಿ ಜಗದೇವರಾಯರೇ. ಅವನಿಗೆ ಸಂಘ ಅನರ್ಥಗಳು ಒಂದೇ ಎರಡೇ, ಅನರ್ಥಗಳ ಮೇಲೆ ಅನರ್ಥಗಳು ಸಂಭವಿಸುತ್ತಿವೆ. ಏನು ಹೇಳುತ್ತಿರುವಿರಿ ಜಗದೇವರಾಯರೇ? ಅವನ ಬಸುರಿ ಸೊಸೆಯ ಬಲಿದಾನದಿಂದ ಕಂಗೆಟ್ಟು ಹೋಗಿದ್ದಾನೆ. ಅದು ಅಲ್ಲದೆ ಹೀಗೆ 3 ವರ್ಷಗಳಿಂದ ಕಾಡುತ್ತಿರುವ ಭೀಕರ ಕ್ಷಾಮದಿಂದ ಅವನ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ. ಅದಕ್ಕಾಗಿ ಅವನು ವಿಜಯನಗರದ ಅರಸರ ಅನುಮತಿ ಪಡೆಯದೆ ಭೈರವ ನಾಣ್ಯಗಳನ್ನು ಟಂಕಿಸಿದ್ದಾನೆ. ಹಾಗಾದರೆ ವಿಜಯನಗರದ ಸದಾಶಿವರಾಯರು ಆ ಕೆಂಪೇಗೌಡನ ಮೇಲೆ ಕೋಪದಿಂದಲಗೊಂಡಿದ್ದಾರೆಯೇ? ಶಿಕ್ಷೆ ಕೊಟ್ಟಿದ್ದಾರೆಯೇ? ಇನ್ನೂ ಇಲ್ಲ. ಆದರೆ ದಂಡನೆ ಕೊಟ್ಟೇ ಕೊಡುತ್ತಾನೆ. ಅದಕ್ಕೆ ಎಲ್ಲ ಸಿದ್ಧತೆಗಳು ನಡೆಯುತ್ತಿವೆ. ಯಾರಿಂದ ಸಿದ್ಧತೆಗಳು ಜಗದೇವರಾಯರೇ? ಇವನಿಂದ ಈ ಚೆನ್ನಪಟ್ಟಣದ ಚಿನ್ನದ ಕಿರೀಟಪತಿ ಹಗೆಗಳ ಹಗರಣಕಾರ ಈ ಜಗದೇವರಾಯನಿಂದ ಇದೇ ಆ ಕೆಂಪರಾಯನಿಗೆ ಬಿಡುತ್ತಿರುವ ಬ್ರಹ್ಮಾಸ್ತ್ರ. ಇದು ನೇರ ವಿಜಯನಗರಕ್ಕೆ ಹೋಗಿ ಅಲ್ಲಿಂದ ಕೆಂಪೇಗೌಡನನ್ನು ಭೇದಿಸುತ್ತದೆ. ಅಪ್ಪಣೆ ಪಡೆಯದೆ ಭೈರವ ನಾಣ್ಯಗಳನ್ನು ಟಂಕಿಸಿದ್ದಕ್ಕಾಗಿ ಬಿಡುತ್ತಿರುವ ಬಾಣವಿದು. ಸ್ನೇಹಿತರೆ, ನೀವು ಇದರ ಬಗ್ಗೆ ಒಂದೊಂದು ಪತ್ರವನ್ನು ಅರಸರಿಗೆ ಬರೆಯಿರಿ. ನಾವು ಪತ್ರ ಬರೆದರೆ ಜಗದೇವರಾಯರ ಪತ್ರಕ್ಕೆ ಪುಷ್ಟಿ ನೀಡಿದಂತಾಗುತ್ತದೆ. ಭೈರವ ನಾಣ್ಯವಷ್ಟೇ ಏನೋ, ಜೊತೆಗೆ ಇಲ್ಲಸಲ್ಲದನ್ನೆಲ್ಲ ಸೇರಿಸಿ ಬರೆಯೋಣ. ನೀವಿಷ್ಟು ಮಾಡಿ ನಾನು ಆನಂತರ ಮತ್ತೊಂದು ಅಗ್ನಿಯಸ್ತ್ರವನ್ನು ಬಿಡುತ್ತೇನೆ. ವಿಘ್ನಗಳಿಂದ ಅವನು ಕನಲಿ ಹೋಗಬೇಕು. ನಡೆಯಿರಿ, ಮೊದಲು ನಿಮ್ಮ ಕೆಲಸ ಮಾಡಿ. ಪಡೆ ಕೆಂಪರಾಯ, ನಿನಗಿದೆ ಪ್ರಭು. ಚನ್ನಪಟ್ಟಣದ ಪಕ್ಕದ ರಾಮಗಿರಿಯ ಪಾಳೆಗಾರದ ಬಸವಯ್ಯನವರು ಬಂದಿದ್ದಾರೆ. ಓ, ಬಸವಯ್ಯ ಕೆಂಪರಾಯನ ತಮ್ಮ. ನನ್ನ ಕರೆಗೆ ಹೋಗೊಟ್ಟು ಬಂದೇ ಬಿಟ್ಟ. ಬರಬೇಕು ಬರಬೇಕು
ಬಸವಯ್ಯನವರು ತಾವು ನಮ್ಮ ಪತ್ರಕ್ಕೆ ಕೂಡಲೇ ನನ್ನ ಅದೃಷ್ಟವಂತ. ಬಯಸಿದ ಭಾಗ್ಯ ನಮ್ಮ ಭವನಕ್ಕೆ ಬಂದಂತಾಗಿದೆ. ತಾವು ನನ್ನನ್ನೊಮ್ಮೆ ಆಲಂಗಿಸಿಕೊಂಡರೆ ಇರಬಹುದು. ನನ್ನಿಂದ ಬಹಳಷ್ಟು ಕೆಟ್ಟ ಕಾರ್ಯಗಳು ನಡೆದಿವೆ. ನನ್ನ ಕುಬುದ್ಧಿಯನ್ನು ತಾವು ಕನಸೆಂದು ಭಾವಿಸಿ ನನ್ನನ್ನು ಅಪ್ಪಿಕೊಳ್ಳುತ್ತೀರಿ. ಆನಂದಪಡಿಸುವಿರ. ಕಾಲ ಮಹಾಧನ್ವಂತರಿ. ನಿಮ್ಮ ಕಾಲಕ್ಕೆ ಸಿದ್ಧ ಉಂಟು. ಅದ್ದೂರಿಯಿಂದ ನಿಮ್ಮನ್ನು ಆಲಂಗಿಸಲು ನಾನು ಸಿದ್ಧನಿದ್ದೇನೆ. ದಯಮಾಡಿ ಪೀಠವನ್ನು ಅಲಂಕರಿಸಿ. ಜಗದೇವರಾಯನೇ, ನೀವು ಮೊದಲೇ ನಮ್ಮ ಅಣ್ಣಯ್ಯನ ಸ್ನೇಹಾಸ್ತಕ್ಕೆ ಕೈಚಾಚಿದ್ದರೆ, ಸುತ್ತಮುತ್ತಲಿನ ಪಾಳೆಗಾರರೆಲ್ಲ ನಮ್ಮ ಅಣ್ಣಯ್ಯನ ಸ್ನೇಹಾಸ್ತಕ್ಕೆ ಹೊಂದಿದ್ದರೆ ಇಡೀ ಕನ್ನಡ ನಾಡಿ ಮನ್ನಣೆ ಪಡೆಯುವ ಚಿನ್ನದ ಗೋಪುರ ನಮ್ಮೆಲ್ಲರಿಂದ ಎಂದೋ ಸೃಷ್ಟಿಯಾಗುತ್ತಿತ್ತು. ಇನ್ನು ಮುಂದೆಯೂ ಆಗುತ್ತದೆ ಬಸವಯ್ಯನವರೇ. ನಮ್ಮ ಕೆಟ್ಟಗಟ್ಟ ಗುರಿ ನಮ್ಮೊಡನೆ ಸ್ನೇಹದಿಂದಿರುವ ಪಾಳೆಗಾರರು ಸಹ ಕೈ ಜೋಡಿಸಲು ಮುಂದೆ ಬಂದಿದ್ದಾರೆ. ಅಂದ ಮೇಲೆ ವೀರ ಕನ್ನಡಿಗರ ಬಂಧುರತೆಯ ಭಾಗ್ಯ ಬಾವುಟ ಪಾಂದಳದಲ್ಲಿ ವಿರಾಜಿಸುತ್ತದೆ. ಹೌದು, ವಿರಾಜಿಸುತ್ತದೆ. ಆದರೆ ಅದಕ್ಕೆ ಮೊದಲು ನಿಮ್ಮಣ್ಣಯ್ಯ ಸರಿ ಹೋಗಬೇಕು. ಜಗದೇವರಾಯರೇ, ಏನು ನುಡಿಯುತ್ತಿರುವಿರಿ? ಹೌದು, ಅವರಿಗೆ ನಮ್ಮನ್ನು ಕಂಡರೆ ಆಗುವುದಿಲ್ಲ ಬಸವಯ್ಯ. ಅವರು ಮೊದಲು ಸರಿ ಹೋಗಬೇಕು. ಜಗದೇವರಾಯರೇ, ಈ ವಲ್ಲದೆ ಮತ್ತಾರಾದರೂ ಅಣ್ಣಯ್ಯನ ಬಗ್ಗೆ ಕುತ್ತೆಣಿಸಿದ್ದರೆ ಕತ್ತನ್ನು ಕತ್ತರಿಸಿ ನೆತ್ತರಿಸುತ್ತಿದ್ದೆ. ನಮ್ಮ ಅಣ್ಣಯ್ಯನ ಬಗ್ಗೆ ಒಂದು ನುಡಿ ಆಡಿದರು ನಾನು ಸಹಿಸುವುದಿಲ್ಲ. ಜಗದೇವರಾಯರೇ, ಅಣ್ಣಯ್ಯನ ಮೇಲೆ ಇಷ್ಟು ಮಮಕಾರವಿರುವ ತಮ್ಮನಿಗೆ ಕೆಂಪರಾಯರು ದ್ರೋಹ ಬಗೆದಿದ್ದಾರೆ. ನನಗೆ ನಮ್ಮ ಅಣ್ಣಯ್ಯನಿಂದ ದ್ರೋಹವೇ? ನಿಮಗೆ ದ್ರೋಹವೇ? ಸೌಯ್ಯನವರೇ, ನಿಮ್ಮಗಳ ಹೋರಾಟದಿಂದ ರಾಮಗಿರಿ, ಉತ್ತರಿ ದುರ್ಗಗಳು ರಾಯರಿಗೆ ದೊರಕಿದವು. ಸುಂದರ ಬೆಂಗಾಳೂರು ಹಾಗೂ ಅದರ ಕೋಟೆ ನಿರ್ಮಾಣ ಇವೆಲ್ಲವೂ ಆದದ್ದು ಯಾರಿಂದ? ಅವರ ಭುಜಕ್ಕೆ ವೀರ ಪರಾಕ್ರಮದ ಭುಜ ಜೋಡಿಸಿರುವ ಈ ಅಪ್ರತಿಮ ಪರಾಕ್ರಮಿ ಬಸವಯ್ಯನವರಿಂದ. ಆದರೂ ನಿಮಗೆ ಯುವರಾಜ ಪಟ್ಟ ಕಟ್ಟಿಲ್ಲ ಏಕೆ? ಜಗದೇವರಾಯರೇ, ಬಸವಯ್ಯನವರೇ, ಶಿವಗಂಗೆಯಲ್ಲಿ ಗುಪ್ತ ನಿಧಿ ಇದ್ದು ಅದನ್ನು ತಮ್ಮಂದಿರಿಗೆ ತೋರಗೊಡದೆ ಪ್ರಜೆಗಳ ಸೋಗು ಹಾಕಿ, ಪ್ರಜೆಗಳ ಕ್ಷೇಮದ ಸೋಗು ಹಾಕಿ ಭೈರವ ನಾಣ್ಯಗಳನ್ನು ಠಂಕಿಸಿದ್ದೇಕೆ? ಜಗದೇವರಾಯರೇ, ಏನು ನುಡಿಯುತ್ತಿರುವಿರಿ? ನಿಮ್ಮಣ್ಣಯ್ಯ ಶಿವಗಂಗೆ ಮತ್ತು ಬೆಂಗಾಳೂರಿನಲ್ಲಿ ಜಾಗ ಮಾಡಿಕೊಂಡು ತಮ್ಮಂದಿರಿಬ್ಬರನ್ನು ರಾಮಗಿರಿ, ಉತ್ತರಿ ದುರ್ಗದಲ್ಲಿಟ್ಟಿರುವುದೇಕೆ? ನೋಡಿ ಬಸವಯ್ಯನವರೇ, ಇವೆಲ್ಲ ನಿಮಗೆ ಮೋಸ ಮಾಡಿರುವ ನಿಮ್ಮ ಅಣ್ಣಯ್ಯನವರು ನಮ್ಮೊಡನೆ ಕೂಡಿ ಇರುತ್ತಾರೆಯೇ? ಒಂದು ಮಾತು ಹೇಳುತ್ತೇನೆ, ಇದು ಕಿಡಿಗೇಡಿತನವಂತೂ ಅಲ್ಲ. ನೀವು ನಮ್ಮೊಂದಿಗಿದ್ದರೆ ನಾವು ನಿಮಗೆ ಜೊತೆಯಾಗಿರುತ್ತೇವೆ, ನಿಮ್ಮನ್ನೇ ದೊರೆ ಮಾಡಿಕೊಂಡು ಓಲೈಸುತ್ತೇವೆ. ಯೋಚಿಸಿ. ನಮ್ಮಣ್ಣನನ್ನು ಕೂಡಿ ಮಾತನಾಡಿದ ನಂತರ ಇದಕ್ಕೆ ನೇರ ಉತ್ತರ. ಆತುರ ಬೇಡ ಬಸವಯ್ಯನವರೇ. ಬೆಳ್ಳಗಿರುವುದೆಲ್ಲ ಹಾಲೆಂದು ಭಾವಿಸಿ ಬಿಟ್ಟೆ. ಸಕ್ಕರೆಯ ಅಣ್ಣಯ್ಯನೆಂದು ಭಾವಿಸಿದ್ದಕ್ಕೆ ಈ ದುಃಖವೇ ನನಗೆ ಪರಿಹಾರ. ಇರಲಿ, ಆತುರ ಬೇಡ. ಸುಗಮವಾಗಲಿ ನಮ್ಮಿಬ್ಬರ ವ್ಯವಹಾರ. ನಮಸ್ಕಾರ. ದೇವರೆಂದು ಪೂಜಿಸಿದ್ದಕ್ಕೆ ನನಗೆ ಸರಿಯಾದ ಪುರಸ್ಕಾರ. ಬೆಂಗಾಳೂರು ಭವ್ಯ ನಗರಿಗಾಗಿ ಬೆವರು ಸುರಿಸಿದ್ದಕ್ಕೆ ನನ್ನ ಕೊರಳಿಗೆ ಭಾಗ್ಯದ ಹಾರ. ಧಿಕ್ಕಾರ, ಧಿಕ್ಕಾರ ಹೊಂದಲಿ ನಿಮ್ಮ ಭೇದ ಬುದ್ಧಿಯ ವಿಚಾರಕ್ಕೆ. ಬಸವಯ್ಯ, ಬಸವಯ್ಯ, ನಿನ್ನ
ಮನಸ್ಸಿಗೆ ಯಾವ ಹಾಲಾಲವನ್ನು ಹೇಳಿದರಪ್ಪ? ನೀನೀಗೆ ಭೀಕರ ರೌದ್ರಾವತಾರದ ಕಾರಣವೇನು ಬಸವಯ್ಯ? ಯಾವ ನಿನ್ನ ಮನಸ್ಸನ್ನು ಕೆಡಿಸಿದರು? ಅಣ್ಣಯ್ಯ, ನನ್ನ ದೇಹದ ಧಮನಿಗಳಲ್ಲಿ ಆದ ನೆತ್ತರಿನಿಂದ ನನ್ನ ಇಡೀ ಶರೀರವೇ ಹತ್ತಿ ಬೇಯುತ್ತಿದೆ. ಅಣ್ಣಯ್ಯ ಇಂಥ ಬಣ್ಣಗೆಟ್ಟ ಬಾಳನ್ನು ನಡೆಸುತ್ತಿರುವನೆಂದು ನನ್ನ ಹೃದಯ ಹುಣ್ಣಾಗಿ ರೌರವ ನರಕವೇದನೆ ಅನುಭವಿಸುತ್ತಿದೆ. ಒಳ್ಳೆಯ ತಮ್ಮನನ್ನು ತಳ್ಳೂರು ಈಡು ಮಾಡಿದರೆ ನಿನಗೆ ಖಂಡಿತ ಒಳ್ಳೆಯದಾಗುವುದಿಲ್ಲ. ಚೆನ್ನ ಚೆನ್ನ, ಕೇಳಿ ನಿನ್ನ ಮೈದನ ಮಾತುಗಳನ್ನು. ಶಾಂತವಾಗಿದ್ದ ಬಸವಯ್ಯ ಈಗ ರೌದ್ರಾವತಾರಿಯಾಗಿ ಬಂದಿದ್ದಾನೆ. ಉಗ್ರ ರೂಪ ತಾಳಿದ್ದಾನೆ. ಚಿನ್ನ, ನಾನು ಬಣ್ಣಗೆಟ್ಟ ಬಾಳಿದವನೇನೆ. ಇವನ ಮಾತುಗಳು ಕೇಳಿ ನನಗೆ ಸಂಕಟವಾಗುತ್ತದೆ. ಚೆನ್ನ, ಹೇಳು, ನಾನು ಬಣ್ಣಗೆಟ್ಟ ಬಾಳಿದವನೇ? ಚೆನ್ನ, ಮುಚ್ಚುಮರೆಯ ಮಾತು ಬಿಟ್ಟು ಮನ ಬಿಚ್ಚಿ ಮಾತನಾಡಿ ಮೈದನವರೇ. ರೊಚ್ಚಿಗೆ ಎಬ್ಬಿಸುವ ಈ ಮಾತುಗಳನ್ನು ಮತ್ತೆ ಮತ್ತೆ ಉಚ್ಚರಿಸದೆ ತಮ್ಮ ಮನಗಿಚ್ಚೆ ಅದೇನಿದೆ ಮಾತನಾಡಿ. ನಿಮ್ಮ ಅಣ್ಣಯ್ಯನವರ ಕಣ್ಣೀರು ನಿಮಗೆ ಕಾಣಲಿಲ್ಲವೇ? ಅತ್ತಿಗಮ್ಮ, ಧರ್ಮವನ್ನು ಮರೆತು ಕರ್ಮಾಚರಣೆಯಲ್ಲಿರುವ ಈ ಮರ್ಮದ ಕಣ್ಣೀರು ಮೊಸಳೆಯ ಕಣ್ಣೀರು ಎಂಬುದನ್ನು ನಾನು ಬಲ್ಲೆ. ಇನ್ನು ಮುಂದೆ ಬಸವಯ್ಯ ಬುದ್ಧಿವಂತನೇ ಹೊರತು ಹೆಡ್ಡನಾಗುವುದಿಲ್ಲ. ಅಣ್ಣಯ್ಯನ ಕೊಟ್ಟು ಶಾಂತಿ ಉಪದೇಶ ನನಗೆ ಬೇಕಾಗಿಲ್ಲ. ನೀವಿನ್ನು ಹೃದಯದ ಬಾಗಿಲನ್ನು ತೆರೆದು ಮಾತನಾಡುತ್ತಿಲ್ಲ ಮೈದುನವರೇ. ಕರ್ಮಾಚರಣೆಯಲ್ಲಿರುವವರು ನೀವು, ಧರ್ಮ ಬಾಹಿರವಾಗುವವರು ನೀವು, ಮರ್ಮವನ್ನಿಟ್ಟುಕೊಂಡೇ ಮಾತನಾಡುತ್ತಿರುವವರು ನೀವು ಮೈದುನವರೇ, ನೀವು. ಅತ್ತಿಗಮ್ಮ, ಚಿತ್ತ ಕಲಕೆಯೇ ಮಾತನಾಡುತ್ತಿದ್ದೇನೆ. ನನ್ನ ಉತ್ತಮತೆಯನ್ನು ನಮ್ಮ ಅಣ್ಣಯ್ಯ ಎಣಿಸಿದ್ದಕ್ಕಾಗಿ ಈ ಎದುರುತ್ತರವನ್ನು ಬಿತ್ತುತ್ತಿದ್ದೇನೆ. ಒಳ್ಳೆಯ ಹೂ ನಿಮಗೆ ಯಾವ ರೀತಿ ಮುಳ್ಳಾಯಿತು ಮೈದುನವರೇ? ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನಿಮ್ಮೆದೆಯಲ್ಲಿ ಅಡಗಿರುವುದೇನೆಂದು ಮಾತನಾಡಿ. ನನಗಿನ್ನೂ ಯಾವ ರಾಜ್ಯಾಭಿಷೇಕ ಏಕೆ ಆಗಿಲ್ಲ. ಸಂಪೂರ್ಣ ರಾಜ್ಯವನ್ನು ನಿನಗೆ ದಾರಿ ಎನ್ನಬೇಕೆಂದಿರುವುದಿಲ್ಲ. ಸಮಯ, ಯುವರಾಜ ಪಟ್ಟವನ್ನು ನಿನಗೆ ನಾನು ಕಟ್ಟಲಿಲ್ಲ. ನೀನು ಕೆಂಪ ಸೋಮಯ್ಯ ಇಬ್ಬರು ಈ ರಾಜ್ಯವನ್ನು ಆಡಿಕೊಂಡು ಸುಖವಾಗಿ ನಿಮಗೆ ಹಿರಿಯನಾಗಿದ್ದರಿಂದ ಈ ಸಾಮ್ರಾಜ್ಯ ಪಟ್ಟವನ್ನು ಕೆಲವು ದಿನ ಮಾತ್ರ ನಾನು ನೆಪ ಮಾತ್ರಕ್ಕೆ ವಹಿಸಿಕೊಂಡಿದ್ದೆ. ಶಾಂತಿ ಮಂತ್ರವನ್ನು ಬೋಧಿಸಿ ಎಲ್ಲೋ ಯಾವುದೋ ಕಾಡಿನ ಗುಹೆ ಸೇರಿಕೊಂಡಿರಬೇಕಾದ ನಾನು ಇನ್ನು ಈ ಸಿಂಹಾಸನ ಪಟ್ಟವನ್ನು ನಿನಗೆ ಬಿಟ್ಟು ದೇಶಾಂತರ ಹೊರಡುತ್ತೇನೆ. ನೀನು ತಮ್ಮ ಕೆಂಪ ಸೋಮಯ್ಯ ಸುಖವಾಗಿ ಬಾಳು, ಈ ರಾಜ್ಯದ ರಾಜನಾಗಿ ಬಾಳು ಬಾಳು ಸುಖವಾಗಿ. ಹೋಗೋಣ. ಅಣ್ಣಯ್ಯ, ತಡಿ ಅಣ್ಣಯ್ಯ, ತಡಿ. ಬಸವಯ್ಯ, ನನ್ನ ಚಿಂತೆ ಎತ್ತಲೋ ಪಯಣ ಮಾಡುತ್ತಿದೆ. ನನ್ನನ್ನು ಬಿಟ್ಟು ಬಿಡು ಬಸವಯ್ಯ, ಬಿಟ್ಟು ಬಿಡು. ಅಣ್ಣಯ್ಯ, ನನ್ನನ್ನು ಮನ್ನಿಸು ಅಣ್ಣಯ್ಯ, ನನ್ನನ್ನು ಮನ್ನಿಸು. ಹೆಬ್ಬಂದಿಯ ವ್ಯಕ್ತಿಯ ಮುಂದೆ ಇಬ್ಬಂದಿಯ ಕುಯುಕ್ತಿಯನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ನಿನ್ನಲ್ಲಿ ಕ್ಷಮೆ ಯಾಚಿಸುವುದು ನನಗೆ ಯೋಗ್ಯವಾಗಿದೆ ಅಣ್ಣಯ್ಯ, ಯೋಗ್ಯವಾಗಿದೆ. ಈ ರಾಮದೇವರಂತಿರುವ ನಿನಗೆ ನಾನೆಂದೆಂದೂ ಭರತನಾಗಿಯೇ ಇರುತ್ತೇನೆ ಅಣ್ಣಯ್ಯ, ಭರತನಾಗಿಯೇ ಇರುತ್ತೇನೆ. ಅತ್ತಿಗಮ್ಮ, ನಿಮ್ಮ ಉತ್ತಮ ಮನಸ್ಸನ್ನು ಗದಡಿದ ನನ್ನನ್ನು ಮನ್ನಿಸಿ ಬಿಡಿ ಅತ್ತಿಗಮ್ಮ, ಮನ್ನಿಸಿ ಬಿಡಿ. ನೀವು ನನ್ನನ್ನು ಮನ್ನಿಸದಿದ್ದರೆ ಈ ಬಸವಯ್ಯನರಿಂದ ಈಗಿಂದೀಗಲೇ ಹಾರಿ ಹೋಗುತ್ತದೆ. ಇವನ ನೆತ್ತರು ನಿಮ್ಮ ಪಾದಗಳ ಬಳಿ ಹರಿಯುತ್ತದೆ. ತಡೆ ಬಸವಯ್ಯ, ತಡೆ. ಬಿರುಗಾಳಿ ಎದ್ದಾಗ ಕಡಲ ಘೋರ ಅಲೆಗಳು ಸಹಜ. ಶಾಂತನಾಗು ಬಸವಯ್ಯ. ಬಸವಯ್ಯನವರೇ, ಮಾತೆ ಮುತ್ತು, ಚಿತ್ತವನ್ನು ಉದ್ವೇಗ ಮುತ್ತಿದರೆ ಆಪತ್ತು. ಅಣ್ಣಯ್ಯ, ವಿಜಯನಗರದ ಚಕ್ರವರ್ತಿಗಳ ಕಡೆಯಿಂದ ಅವಸರದ ಕರೆವಲೆ ಒಂದು ಬಂದಿದೆ. ನೀವು ಈಗಿಂದೀಗಲೇ ವಿಜಯನಗರಕ್ಕೆ ಹೊರಡಬೇಕಂತೆ. ಚಕ್ರವರ್ತಿ ಸದಾಶಿವರಾಯರು ನಿಮ್ಮ ಬರುವಿನ ನಿರೀಕ್ಷೆಯಲ್ಲಿದ್ದಾರಂತೆ. ಅಳಿಯ ರಾಮರಾಯರು ನಿಮ್ಮ ಮೇಲೆ ಬಹಳ ಉದ್ದೀಪನಗೊಂಡಿದ್ದಾರಂತೆ.
ವೀರಣ್ಣ, ಪ್ರಭು ಪ್ರಯಾಣಕ್ಕೆ ಸಿದ್ಧವನ್ನು ಮಾಡಿಬಿಡಪ್ಪ. ಅದಿರಲಿ, ಬಳಿಯ ರಾಮರಾಯರು ಉದ್ದೀಪನಗೊಳ್ಳುವುದಕ್ಕೆ ಕಾರಣ ಭಗವಂತ ಭೈರವನೇ ಬಲ್ಲ. ನಡೆಬೇಕು. ನಡೆ. ಬನ್ನಿ.